ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪಲ್ಲವಿ, ವಯಸ್ಸು 36 ವರ್ಷ ತುಂಬಿದೆ. ಊರು ಗದಗ್ ಜಿಲ್ಲೆಯವರು. ಗಂಡ 4 ವರ್ಷಗಳ ಹಿಂದೆ ಅಷ್ಟೇ ನಿಧನರಾಗಿದ್ದಾರೆ. ಆಸ್ತಿ ಸಣ್ಣದೊಂದು ಮನೆ, ಸ್ವಲ್ಪ ಹೊಲವೇ ಆಧಾರ. ಸ್ವಭಾವ ಮೃದುವಾದ ನಗು, ಆಳವಾದ ಮನಸ್ಸು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಬದುಕಿನ ಕಥೆ. ಬದುಕು ನಡೆಯುತ್ತಿದೆ, ಆದರೆ ಹೃದಯ ಮಾತ್ರ ಖಾಲಿಯಾಗಿದೆ. ದುಡಿತದಲ್ಲಿ ಕೈಗಳು ತೊಡಗಿವೆ, ಮನಸ್ಸು ಪ್ರೀತಿಗೆ ಹಸಿದಿದೆ. ರಾತ್ರಿ ಬಂದಾಗ ನೆನಪುಗಳು, ಅವುಗಳನ್ನು ಮೌನವಾಗಿ ಅಪ್ಪುಕೊಳ್ಳುತ್ತವೆ. ನಗುವಿನ ಹಿಂದೆ ಸ್ಪರ್ಶದ ಕನಸು ಮರೆತಿಲ್ಲ. ಕೈ ಹಿಡಿದರೆ ಸಾಕು, ಅವಳ ಉಸಿರು ಹಗುರವಾಗುತ್ತದೆ. ಅವಳ ಹೃದಯ ಇನ್ನೂ ಪ್ರೀತಿಯನ್ನು ಕಾಯುತ್ತಿದೆ. ನಿಮ್ಮ ಸ್ವಭಾವ ಹೀಗಿರಲಿ, ಅವಳ ಮೌನವನ್ನು ಪ್ರೀತಿಯಿಂದ ಅರ್ಥ ಮಾಡಿಕೊಳ್ಳುವವನೂ ಆಗಿರಲಿ. ಹತ್ತಿರ ಇದ್ದರೆ ಅವಳಿಗೆ ಭದ್ರತೆ ಅನಿಸಿರಲಿ. ಸ್ಪರ್ಶದಲ್ಲಿ ಭರವಸೆ, ನೋಟದಲ್ಲಿ ಪ್ರೀತಿ ಇರಲಿ. ನೋವಿಗೆ ಮೌನದ ಸಾಂತ್ವನ ಕೊಡಬಲ್ಲವನೂ ಆಗಿರಲಿ. ಪ್ರೀತಿಯಲ್ಲಿ ಸಹನೆ ಮತ್ತು ಗೌರವ ಇರಲಿ. ಅವಳ ಬದುಕಿಗೆ ಹೊಸ ಉಸಿರು ತರುವ ಸಂಗಾತಿಯಾಗಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಾರುತಿ ಸುಜುಕಿ ಆಲ್ಟೋ K10 VXi ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 3,08,000 ಆಗಿರುತ್ತೆ. 2022ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 77,508 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಆಗಸ್ಟ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 998 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು K10C ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 66 BHP ಮತ್ತೆ RPM ಬಂದು 5500 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 89 Nm ಆಗಿರುತ್ತೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.